ಕಾಲೇಜು ಬಸ್ ಡಿಕ್ಕಿಯಾಗಿ ತಾಯಿ ಮಗ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ವಿವೇಕನಗರ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಗನನ್ನ ಶಾಲೆಗೆ ಅಂತ ಹೇಳಿ ಬಿಡೋದಕ್ಕೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಅವಘಡ ಆಗ್ತಾ ಇದ್ದಂತೆ ಬಸ್ ಚಾಲಕ ಸ್ಥಳದಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಆಯಾ ಕೆಲಸ ಮಾಡಿಕೊಂಡಿದ್ದಂತಹ ಮೃತ ಮಹಿಳೆ ಸಂಗೀತ, 37 ವರ್ಷದ ಸಂಗೀತ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅದೇ ಶಾಲೆಯಲ್ಲಿ 4ನೇ ತರಗತಿಯನ್ನು ಓದ್ತಾ ಇದ್ದಂತಹ ಮಗ ಪಾರ್ಥ ರಸ್ತೆ ದಾಟ್ತಾ ಇದ್ದಂತಹ ಸಂದರ್ಭದಲ್ಲಿ ಖಾಸಗಿ ಶಾಲಾ ಬಸ್ನಿಂದ ಅಪಘಾತ ಸಂಭವಿಸಿದೆ. ಬಸ್ನ ಮುಂಭಾಗದ ಈ ಒಂದು ಚಕ್ರ ಹರಿದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಸದ್ಯ ಬೌರಿಂಗ್ ಆಸ್ಪತ್ರೆಗೆ ಇಬ್ಬರ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ಅಶೋಕನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗ್ಗೆ ಹೊತ್ತು ಶಾಲೆಗೆ ಮಕ್ಕಳನ್ನ ಬಿಡುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ರಸ್ತೆಗಳು ಬ್ಯುಸಿಯಾಗಿರುತ್ತೆ. ಅತಿ ವೇಗವಾಗಿ ಬರ್ತಾ ಇತ್ತಾ ಈ ಒಂದು ಶಾಲಾ ವಾಹನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅಪಘಾತ ಮಾಡಿದ್ದೂ ಅಲ್ಲದೆ ಸ್ಥಳದಿಂದ ಕಾಲ್ ಕಿತ್ತಿದ್ದಾನೆ ಡ್ರೈವರ್ ಅನ್ನೋದು ಗೊತ್ತಾಗ್ತಾ ಇದೆ. ಪಾಪ ತಂಪಾಡಿಗೆ ತಾನು ಮಗುವನ್ನ ಶಾಲೆಗೆ ಬಿಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಂತಹ ತಾಯಿ, ಮತ್ತೊಂದು ಕಡೆ ಶಾಲೆಗೆ ಹೋಗ್ತಾ ಇದ್ದಂತಹ ಮಗು, ಇಬ್ಬರೂ ಕೂಡ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ತಾಯಿ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜನ ಹಿಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಚಾಲಕನ ನಿರ್ಲಕ್ಷ್ಯಕ್ಕೆ. ಮತ್ತು ಚಾಲಕ ಸ್ಥಳದಲ್ಲಿ ಇಲ್ಲ, ಆತ ಅಪಘಾತ ಆದ ತಕ್ಷಣ ಸ್ಥಳದಿಂದಲೇ ಕಾಲ್ ಕಿತ್ತಿದ್ದಾನೆ. ಸದ್ಯಕ್ಕೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅವರ ID ಕಾರ್ಡ್ ಕೂಡ ಸಿಕ್ಕಿದೆ. ಗ್ಯಾರಂಟಿ ನ್ಯೂಸ್ಗೆ ಸಂಗೀತ ಅಂತ ಹೇಳಿ ಅದೇ ಒಂದು ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮಗು ಕೂಡ ಅದೇ ಶಾಲೆಯಲ್ಲಿ ಓದ್ತಾ ಇತ್ತು. ಇಬ್ಬರು ಕೂಡ ಒಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ರೆ ಮತ್ತೊಬ್ಬರು ಓದೋದಕ್ಕೆ ಅಂತ ಹೋಗ್ತಾ ಇದ್ರು.